ಈ ಮಣ್ಣಿನ ಗೊಂಬೆಗಳು ಕೀಲಿ ಗೊಂಬೆಗಳು ತುಂಬಾ ಇದಾವೆ ಸರ್. ಅವ್ರು ಏನ್ ಮಾಡ್ತಾರೆ ಓಕೆ ಅನ್ಕೊಂಡು ಸುಮ್ಮನಿದ್ದೆ, ಆಗಲ್ಲ. ಬಿಗ್ ಬಾಸ್ ಕನ್ನಡ 11ರ ಸೀಸನ್ ವೈಲ್ಡ್ ಕಾರ್ಡ್ ಎಂಟ್ರಿ ಬಳಿಕ ಕೊಂಚ ಸ್ಟ್ರಾಂಗ್ ಆಗೇ ಇದೆ. ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದವರು ಮೊದಲನೇ ವಾರ ಫುಲ್ ಜೋಶ್ ಆಗಿ ಆಟ ಆಡಿದ್ರು. ಇಬ್ಬರ ಆಟ ನೋಡಿ ಪ್ರೇಕ್ಷಕರು ಇವರಿಬ್ಬರು ಆರಂಭದಲ್ಲೇ ಬರಬೇಕಿತ್ತು ಅಂತಿದ್ದಾರೆ. ಇನ್ನು ವಾರದ ಕಥೆ ಕಿಚ್ಚನ ಜೊತೆ ವೀಕೆಂಡ್ ಎಪಿಸೋಡ್ ಅಲ್ಲಿ ಸುದೀಪ್ ಅವರು ಶಿಶಿರ್ ಹಾಗೂ ರಜತ್ಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇನ್ನು ಕಳಪೆ ಕೊಟ್ಟಾಗಲೂ ರಜತ್ ಅವರು ಬಿಗ್ ಬಾಸ್ ಟ್ರೋಫಿ ಗೆಲ್ಲುವುದು ಹುಡುಗಿಯರ ಕೈಗೆ ಹಿಡಿದುಕೊಂಡು ಓಡಾಡಿದಂತೆ ಅಲ್ಲ ಎಂದಿದ್ರು. ಈ ಮಾತನ್ನ ರಜತ್ ಯಾರಿಗೆ ಹೇಳಿದ್ದು ಎಂದು ಸುದೀಪ್ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಉತ್ತರಿಸಿದ ರಜತ್ ಅವರು, ನಾನು ಈ ಮಾತನ್ನ ಶಿಶಿರ್ಗೆ ಹೇಳಿದ್ದು ಎಂದಿದ್ದಾರೆ. ಈ ಮಾತು ಕೇಳಿ ಶಿಶಿರ್ ಹಾಗೂ ಐಶ್ವರ್ಯ ಅವರಿಗೆ ಶಾಕ್ ಕೂಡ ಆಗಿದೆ. ಇನ್ನು ಶಿಶಿರ್ಗೂ ಕೂಡ ಸುದೀಪ್ ಅವರು ಸರಿಯಾಗಿ ಆಟ ಆಡ್ತಾ ಇಲ್ಲ ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ಚೈತ್ರ ಕುಂದಾಪುರ, ಉಗ್ರ ಮಂಜು, ತ್ರಿವಿಕ್ರಮ್, ಮೋಕ್ಷಿತಾ, ಗೌತಮಿ, ಧರ್ಮ, ಹನುಮಂತ ನಾಮಿನೇಟ್ ಆಗಿದ್ರು. ಇದರಲ್ಲಿ ಮೋಕ್ಷಿತಾ ಹಾಗೂ ಹನುಮಂತ ಸೇಫ್ ಆಗಿದ್ದಾರೆ. ಈ ಸ್ಪರ್ಧಿಗಳಲ್ಲಿ ಒಬ್ಬರ ಬಿಗ್ ಬಾಸ್ ಜರ್ನಿ ಈ ವಾರ ಅಂತ್ಯವಾಗಲಿದೆ. ಇನ್ನು ಸೂಪರ್ ಸಂಡೇ ವಿತ್ ಬಾದ್ಶಾ ಶೋನಲ್ಲಿ ಬಿಗ್ ಬಾಸ್ ಮನೆ ಮಂದಿಯ ಮನಸ್ಸಿನ ಮಾತುಗಳು ಗಾದೆ ಮೂಲಕ ಹೊರಬಂದಿದೆ. ಒಂದೊಂದು ಬೋರ್ಡ್ ನಲ್ಲೂ ಒಂದೊಂದು ಗಾದೆಗಳಿವೆ. ಈ ಗಾದೆ ಮಾತುಗಳು ಮನೆಯ ಯಾವ ಸ್ಪರ್ಧಿಗಳಿಗೆ ಸೂಟ್ ಆಗುತ್ತೆ ಅಂತ ಸರಿಯಾದ ಕಾರಣ ತಿಳಿಸಬೇಕು ಅಂತ ಸುದೀಪ್ ಹೇಳ್ತಾರೆ. ಗಾದೆ ನೋಡೋದಾದ್ರೆ, ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಬೋರ್ಡ್ ಅನ್ನ ಚೈತ್ರ ಅವರು ತ್ರಿವಿಕ್ರಮ್ಗೆ ಹಾಕಿದ್ದಾರೆ. ಇವರು ಹಾವನ್ನ ಹೂವು ಅಂತ ಒಪ್ಪಿಸ್ತಾರೆ. ತುಂಬಾ ಅನಾಚಾರಗಳು ಮುಂದಿನ ದಿನದಲ್ಲಿ ಹೊರಗೆ ಬರುತ್ತೆ ಎಂದು ಚೈತ್ರ ಅವರು ಹೇಳಿದ್ದಾರೆ. ಇನ್ನು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ಶೋಭಾ ಶೆಟ್ಟಿ ಕೂಡ ತ್ರಿವಿಕ್ರಮ್ ಅವರನ್ನೇ ಟಾರ್ಗೆಟ್ ಮಾಡಿದಂತೆ ಕಾಣ್ತಿದೆ. ಇವರೊಬ್ಬರೇ ಹೈಲೈಟ್ ಆಗೋದಕ್ಕೆ ಬೇರೊಬ್ಬರನ್ನ ಹೇಗ್ ಬೇಕಾದ್ರೂ ಯೂಸ್ ಮಾಡಿಕೊಳ್ತಾರೆ ಎಂದು ಶೋಭಾ ಶೆಟ್ಟಿ ಆರೋಪ ಮಾಡಿದ್ದಾರೆ. ಇನ್ನು ಶೋಭಾ ಮಾತು ಕೇಳಿ ತ್ರಿವಿಕ್ರಮ್ ಕೂಡ ಶಾಕ್ ಆಗಿದ್ದಾರೆ. ನರಿ ಬುದ್ಧಿ ಬದಲಾದ್ರೂ ಬಣ್ಣ ಮಾತ್ರ ಬದಲಾಗುವುದಿಲ್ಲ ಎನ್ನುವ ಬೋರ್ಡ್ ಅನ್ನ ಮೋಕ್ಷಿತಾ ಅವರು ತ್ರಿವಿಕ್ರಮ್ಗೆ ಹಾಕಿದ್ದಾರೆ. ಅವರೇ ಅವರ ಬುದ್ಧಿನ ತೋರಿಸ್ತಾ ಬಂದಿದ್ದಾರೆ ಎಂದು ಮೋಕ್ಷಿತಾ ಹೇಳಿದ್ರು. ಬಿಗ್ ಬಾಸ್ ಮನೆಗೆ ಬಂದಾಗಿನಿಂದಲೂ ಮೋಕ್ಷಿತಾ ಹಾಗೂ ತ್ರಿವಿಕ್ರಮ್ ನಡುವೆ ಫೈಟ್ ನಡೆಯುತ್ತಲೇ ಇದೆ. ತ್ರಿವಿಕ್ರಮ್ ಪ್ಯಾಚ್ ಅಪ್ ಮಾಡಿಕೊಳ್ಳಲು ಮುಂದಾದ್ರೂ ಮೋಕ್ಷಿತಾ ಮಾತ್ರ ಒಪ್ಪಿದಂತೆ ಕಾಣ್ತಿಲ್ಲ. ಇನ್ನು ಚೈತ್ರ ಕುಂದಾಪುರ, ಮೋಕ್ಷಿತಾ ಹಾಗೂ ಶೋಭಾ ಶೆಟ್ಟಿ ಕೊಟ್ಟ ಬೋರ್ಡ್ ಹಾಗೂ ಆರೋಪಗಳ ಬಗ್ಗೆ ಮಾತನಾಡಿದ ತ್ರಿವಿಕ್ರಮ್, ಇಲ್ಲಿ ಮಣ್ಣಿನ ಗೊಂಬೆಗಳು ಕೀಲಿ ಗೊಂಬೆಗಳು ತುಂಬಾ ಇವೆ. ಅವರು ಏನ್ ಮಾಡಿದ್ರು ಓಕೆ ಅಂದ್ಕೊಂಡು ಸುಮ್ಮನೆ ಇದ್ದೆ, ಇನ್ ಮುಂದೆ ಸುಮ್ಮನೆ ಕೂರೋದಿಲ್ಲ ಎಂದು ತ್ರಿವಿಕ್ರಮ್ ಹೇಳಿದ್ದಾರೆ. ಇವಿಷ್ಟು ಇಂದಿನ ಪ್ರೋಮೋದಲ್ಲಿ ತೋರಿಸಲಾಗಿದೆ.